ಬಿಜೆಪಿ ನಾಯಕಿ ನವನೀತ್ ರಾಣಾ ಕೂಡ ಔರಂಗಜೇಬ್ ಸಮಾಧಿ ಕೆಡವಿ ಅಂತ ಹೇಳಿದ್ದಾರೆ. ಸಂಭಾಜಿನಗರದಲ್ಲಿರೋ ಔರಂಗಜೇಬ್ ಸಮಾಧಿ ತೆರವು ಮಾಡಿ ಅಂತ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರನ್ನ ಮನವಿ ಮಾಡಿದ್ದಾರೆ. ಇವರು ಚಿತ್ರನಟಿ ಕೂಡ ಕನ್ನಡದಲ್ಲಿ ಕೂಡ ಆಕ್ಟ್ ಮಾಡಿದ್ರು. आज जिस तरीके से अबू आजमी को ये विधानसभा के अधिवेशन से सस्पेंड किया है महाराष्ट्र गवर्नमेंट ने, मैं महाराष्ट्र की गवर्नमेंट को और एक विनती करूंगी, जिस तरीके से अबू आजमी को सस्पेंड किया उसी तरीके से संभाजी नगर में जो आज भी औरंगजेब की कब्र है उसी तरीके से उसे उखाड़ के ये महाराष्ट्र से बाहर कीजिए. जो औरंगजेब की बातें करते हैं, जो औरंगजेब को अपना सो कॉल्ड फादर बुलाते हैं, उनको भी सबक सीखनी चाहिए कि महाराष्ट्र में औरंगजेब की नहीं, यहाँ पर छत्रपति शिवाजी महाराज के विचार चलेंगे. ನಿಜ, ಮೊಘಲರು 800 ವರ್ಷ ಭಾರತವನ್ನು ಆಳಿದ್ರು. ಅದರಲ್ಲಿ ಬಹುತೇಕ ರಾಜರುಗಳು ಇಷ್ಟೊಂದು ಕ್ರೂರಿ ಆಗಿರಲಿಲ್ಲ. ಈಗ ಕ್ರೂರತೆ ಎಲ್ಲ ರಾಜರ ಕಾಲದಲ್ಲಿದೆ, ಒಳ್ಳೆತನ ಎಲ್ಲ ರಾಜರ ಕಾಲದಲ್ಲಿದೆ. ಆದರೆ ಹಿಂದೂ ಮುಸ್ಲಿಂ ಅಂತ ಬಂದಾಗ ವೆರಿ ಫಸ್ಟ್ ಟೈಮ್ ಅದು ಇಸ್ಲಾಂ ಎಂಟ್ರಿ ಆದ ನಂತರ ಆಗಿರುವಂತಹ ಕೆಲವು ಘಟನಾವಳಿಗಳು. ಅದರಲ್ಲಿ ಔರಂಗಜೇಬ್ ಕ್ರೂರಿ ಅಂತಲೇ ಆಯ್ತಾ. ಈಗ ಅಕ್ಬರ್, ಹುಮಾಯೂನ್, ಶಾಜಾನ್ ಇವ್ರದೆಲ್ಲ ಬಂದಾಗ ಇಷ್ಟೊಂದು ಕ್ರೂರತ್ವಗಳ ವಿಚಾರಗಳು ಬರೋದಿಲ್ಲ ಆಯ್ತಾ. ಹಾಗಿದ್ರೆ ನಿಮಗೆ ವಿಶ್ವದ ಮಹಾಕ್ರೂರಿಗಳು ಯಾರ್ಯಾರು ಅಂತ ಚೆಂಗಿಸ್ ಖಾನ್ ಕೇಳಿದ್ರೆ ನೀವು ಚೆಂಗಿಸ್ ಖಾನ್ ಮುಂಗೋಲರ ಖತರ್ನಾಕ್ ದೊರೆ ಈತ. ನೋಡಿ ಎಂತೆಂಥವ್ರು ಇದ್ರು ಅಂತೇಳಿ ಒಬ್ಬೊಬ್ಬ ಇದ್ದೇ ಇರ್ತವೆ. 1162 1127 ತನಕ ಆಳ್ವಿಕೆ, ಒಂದು 65 ವರ್ಷ ಆಳ್ವಿಕೆ ಮಾಡ್ತಾನೆ ಚೆಂಗಿಸ್ ಖಾನ್. ಕೆಲವರ ಪ್ರಕಾರ ಚೆಂಗಿಸ್ ಖಾನ್ ಮಹಾಕ್ರೂರಿಯಾಗಿದ್ದ. ಚೆಂಗಿಸ್ ಖಾನ್ ಲಕ್ಷ ಜನರನ್ನು ಕೊಲೆ ಮಾಡಿಸಿದ್ದ ಮಹಾ ಕ್ರೂರಿ. ಇನ್ನೊಬ್ಬ ಬರ್ತಾನೆ ತೈಮೂರ್ ಲಂಗ್ ಅಂತೇಳಿ. ತೈಮೂರ್, ಈ ಕರೀನಾ ಕಪೂರ್ ಮತ್ತು ಸೈಫ್ ಅಲಿ ಖಾನ್ ಅವರ ಮಗನ ಹೆಸರು ತೈಮೂರ್ ಇಟ್ಟಾಗ ಸ್ವಲ್ಪ ಗಲಾಟೆ ಆಗಿತ್ತು. ಆ ಕ್ರೂರ ಹೆಸರು ಯಾಕೆ ಇಡ್ತೀರಿ ಅಂತ. ತೈಮೂರ್ ಲಂಗ್ ಮೊಘಲ್ ಸಾಮ್ರಾಟ್ನಾಗಿದ್ದ. ತೈಮೂರ್ ಲಂಗ್ ಹಿಂದೂಗಳ ಮಾರಣ ಹೋಮ ಮಾಡಿದ್ದಂತೆ. ದೆಹಲಿಯಲ್ಲಿ ಒಮ್ಮೆ 1,00,000ಕ್ಕೂ ಹೆಚ್ಚು ಜನರನ್ನು ಕೊಲ್ಲಿಸಿದ್ದಂತೆ. ಜಗತ್ತನ್ನೇ ವಶಕ್ಕೆ ಪಡೆಯುವ ಆಸೆ ಹೊಂದಿದ್ದಂತೆ ತೈಮೂರ್. ಇನ್ನು ವಿದೇಶದ ವಿಚಾರ ಬಂದಾಗ ಜೂಲಿಯಸ್ ಸೀಸರ್ ರೋಮನ್ ಸಾಮ್ರಾಟನಾಗಿದ್ದ. ನಾನೇ ದೇವರು ಅನ್ನುತ್ತಾ ಇದ್ದಂತ ಜೂಲಿಯಸ್ ಸೀಸರ್ ಜನರನ್ನ ಸಿಂಹದ ಪಂಜರದಲ್ಲಿ ಎಸೆಯುತ್ತಾ ಇದ್ದ ಕ್ರೂರಿಯಂತೆ. ಇನ್ನು ಮೊಹಮ್ಮದ್ ಗಜ್ನಿ, ನಾವು ಕೇಳದಂತ ಹೆಸರು, ಅಫ್ಘಾನಿಸ್ತಾನದ ಗಜ್ನಿಯಲ್ಲಿ ಜನಿಸಿದ ಕ್ರೂರಿ. ಗಜ್ನಿ ಸಾಮ್ರಾಜ್ಯ ಸುಲ್ತಾನನಾಗಿದ್ದ. 998 ರಿಂದ 1930ರವರೆಗೆ 1,000 ವರ್ಷಗಳ ಹಿಂದೆ ಆಳ್ವಿಕೆ ನಡೆಸಿ ಸಾವಿರಾರು ಹಿಂದೂ ಮಂದಿರ ನಾಶ ಮಾಡಿದ್ದ. ಭಾರತ ಮೇಲೆ 18 ಬಾರಿ ದಾಳಿ ಮಾಡಿದ್ದ ಗಜ್ನಿ. 18 ಬಾರಿ. ಸೋಮನಾಥ ದೇವಾಲಯ ನಿಮಗೆ ಗೊತ್ತಿರಬಹುದು, ಅದ್ರ ಪುನರ್ಜೀವನ ಆಗಿದ್ದು 18 ಬಾರಿ. ಇನ್ನು ಅಡಾಲ್ಫ್ ಹಿಟ್ಲರ್, ಇತ್ತೀಚಿನ ದಿನಮಾನಗಳಲ್ಲಿ 2ನೇ ವರ್ಲ್ಡ್ ವಾರ್ 1933 ಜರ್ಮನಿ ಆಳಿದ್ದ ಹಿಟ್ಲರ್ 6 ವರ್ಷದಲ್ಲಿ 60 ಲಕ್ಷ ಯಹೂದಿಗಳ ಹತ್ಯೆ ಮಾಡಿದ್ದ. ಯಾರು ಯಹೂದಿಗಳಂದ್ರೆ ಇಸ್ರೇಲ್ ಅಲ್ಲಿ ಇದಾರಲ್ವಾ ಅವರೇ ಯಹೂದಿಗಳು. ಅಂದ್ರೆ ಯೇಸು ಕ್ರಿಸ್ತ ಹುಟ್ಟಿದ್ರಲ್ವಾ, ಯೇಸು ಕ್ರಿಸ್ತ ಕೂಡ ಯಹೂದಿನೇ. ಯೇಸು ಕ್ರಿಸ್ತ ನಂತರ ಕ್ರೈಸ್ತ ಧರ್ಮವನ್ನ ಆರಂಭ ಮಾಡ್ತಾರೆ. ಕ್ರಿಶ್ಚಿಯನ್ ಧರ್ಮ ಹುಟ್ಟುವುದಕ್ಕಿಂತ ಮೊದಲಿದ್ದಂತ ಧರ್ಮ ಯಹೂದಿ. ಅದಕ್ಕೊಂದು ಮಹತ್ವ ಇದೆ. ಸನಾತನ ಧರ್ಮದಷ್ಟೇ ಮಹತ್ವ ಇದೆ ಅಂತ ಅವ್ರು ಹೇಳ್ಕೊತಾರೆ, ಅದಕ್ಕಿಂತ ಮೊದಲಿದ್ದದ್ದು ಅಂತ ಹೇಳಿ. 60 ಲಕ್ಷದಲ್ಲಿ 15 ಲಕ್ಷ ಮಕ್ಕಳೇ ಇದ್ರಂತೆ. ಅಡಾಲ್ಫ್ ಹಿಟ್ಲರ್ ಸರ್ಕಾರ. ಇನ್ನು ಮಹಾಕ್ರೂರಿ ಬೆನಿಟೋ ಮುಸೋಲಿನಿ, ಇಟಲಿಯ ಕ್ರೂರ ನಾಯಕ. ಲಕ್ಷ ಜನರನ್ನು ಹತ್ಯೆ ಮಾಡಿಸಿದ ಮುಸೋಲಿನಿ. ಇವರೆಲ್ಲ ನೆಗೆಟಿವ್ ವಿಚಾರಗಳಿಗೆ ಫೇಮಸ್. ಅಂಥದ್ರಲ್ಲಿ ನಮ್ಮ ದೇಶದಲ್ಲಿ ಎಂತೆಂಥ ನಾಯಕರು ಬಂದು ಹೋಗಿದ್ದಾರೆ. ಎಲ್ಲರಿಗೆ ಶಾಂತಿ ಬೋಧಿಸಂತ ಬುದ್ಧ, ಬಸವ, ಮಹಾತ್ಮ ಗಾಂಧಿ. ಅದರ ನಡುವೆ ಪದೇ ಹೇಳ್ತಾ ಇರ್ತೀನಿ ನಾನು, ಇವೆಲ್ಲದರ ನಡುವೆ ಏನೋ ಬೆಂಕಿಯಲ್ಲಿ ಅರಳಿ ನಿಂತ ಅಂಬೇಡ್ಕರ್, ಆಮೇಲೆ ಭಗತ್ ಸಿಂಗ್, ಕತ್ತಿಗೆ ಪೆಟ್ಟಿಗೆ ಪೆಟ್ಟು ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಆಜಾದ್. ಭಾರತ ಎಲ್ಲವನ್ನೂ ನೋಡಿದೆ. ನೆಕ್ಸ್ಟ್ ಬನ್ನಿ. ಈಗೊಂದು ಬಿಜೆಪಿ ನಾಯಕಿ ನವನೀತ್ ರಾಣಾ ಕೂಡ ಔರಂಗಜೇಬ್ ಸಮಾಧಿ ಕೆಡವಿ ಅಂತ ಹೇಳಿದ್ದಾರೆ. ಸಂಭಾಜಿನಗರದಲ್ಲಿರೋ ಔರಂಗಜೇಬ್ ಸಮಾಧಿ ತೆರವು ಮಾಡಿ ಅಂತ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರನ್ನ ಮನವಿ ಮಾಡಿದ್ದಾರೆ. ಇವರು ಚಿತ್ರನಟಿ ಕೂಡ ಕನ್ನಡದಲ್ಲಿ ಕೂಡ ಆಕ್ಟ್ ಮಾಡಿದ್ರು. आज जिस तरीके से अबू आजमी को ये विधानसभा के अधिवेशन से सस्पेंड किया है महाराष्ट्र गवर्नमेंट ने, मैं महाराष्ट्र की गवर्नमेंट को और एक विनती करूंगी, जिस तरीके से अबू आजमी को सस्पेंड किया उसी तरीके से संभाजी नगर में जो आज भी औरंगजेब की कब्र है उसी तरीके से उसे उखाड़ के ये महाराष्ट्र से बाहर कीजिए. जो औरंगजेब की बातें करते हैं, जो औरंगजेब को
अपना सो कॉल्ड फादर बुलाते हैं, उनको भी सबक सीखनी चाहिए कि महाराष्ट्र में औरंगजेब की नहीं, यहाँ पर छत्रपति शिवाजी महाराज के विचार चलेंगे। ನಿಜ, ಮೊಘಲರು 800 ವರ್ಷ ಭಾರತವನ್ನು ಆಳಿದ್ರು. ಅದರಲ್ಲಿ ಬಹುತೇಕ ರಾಜರುಗಳು ಇಷ್ಟೊಂದು ಕ್ರೂರಿ ಆಗಿರಲಿಲ್ಲ. ಈಗ ಕ್ರೂರತೆ ಎಲ್ಲ ರಾಜರ ಕಾಲದಲ್ಲಿದೆ, ಒಳ್ಳೆತನ ಎಲ್ಲ ರಾಜರ ಕಾಲದಲ್ಲಿದೆ. ಆದರೆ ಹಿಂದೂ ಮುಸ್ಲಿಂ ಅಂತ ಬಂದಾಗ ವೆರಿ ಫಸ್ಟ್ ಟೈಮ್ ಅದು ಇಸ್ಲಾಂ ಎಂಟ್ರಿ ಆದ ನಂತರ ಆಗಿರುವಂತಹ ಕೆಲವು ಘಟನಾವಳಿಗಳು. ಅದರಲ್ಲಿ ಔರಂಗಜೇಬ್ ಕ್ರೂರಿ ಅಂತಲೇ ಆಯ್ತಾ. ಈಗ ಅಕ್ಬರ್, ಹುಮಾಯೂನ್, ಶಾಜಾನ್ ಇವ್ರದೆಲ್ಲ ಬಂದಾಗ ಇಷ್ಟೊಂದು ಕ್ರೂರತ್ವಗಳ ವಿಚಾರಗಳು ಬರೋದಿಲ್ಲ ಆಯ್ತಾ. ಹಾಗಿದ್ರೆ ನಿಮಗೆ ವಿಶ್ವದ ಮಹಾಕ್ರೂರಿಗಳು ಯಾರ್ಯಾರು ಅಂತ ಚೆಂಗಿಸ್ ಖಾನ್ ಕೇಳಿದ್ರೆ ನೀವು ಚೆಂಗಿಸ್ ಖಾನ್ ಮುಂಗೋಲರ ಖತರ್ನಾಕ್ ದೊರೆ ಈತ. ನೋಡಿ ಎಂತೆಂಥವ್ರು ಇದ್ರು ಅಂತೇಳಿ ಒಬ್ಬೊಬ್ಬ ಇದ್ದೇ ಇರ್ತವೆ. 1162 1827 ತನಕ ಆಳ್ವಿಕೆ, ಒಂದು 65 ವರ್ಷ ಆಳ್ವಿಕೆ ಮಾಡ್ತಾನೆ ಚೆಂಗಿಸ್ ಖಾನ್. ಕೆಲವರ ಪ್ರಕಾರ ಚೆಂಗಿಸ್ ಖಾನ್ ಮಹಾಕ್ರೂರಿಯಾಗಿದ್ದ. ಚೆಂಗಿಸ್ ಖಾನ್ ಲಕ್ಷ ಜನರನ್ನು ಕೊಲೆ ಮಾಡಿಸಿದ್ದ, ಮಹಾ ಕ್ರೂರಿ. ಇನ್ನೊಬ್ಬ ಬರ್ತಾನೆ ತೈಮೂರ್ ಲಂಗ್ ಅಂತೇಳಿ. ತೈಮೂರ್, ಈ ಕರೀನಾ ಕಪೂರ್ ಮತ್ತು ಸೈಫ್ ಅಲಿ ಖಾನ್ ಅವರ ಮಗನ ಹೆಸರು ತೈಮೂರ್ ಇಟ್ಟಾಗ ಸ್ವಲ್ಪ ಗಲಾಟೆ ಆಗಿತ್ತು. ಆ ಕ್ರೂರಿ ಹೆಸರು ಯಾಕೆ ಇಡ್ತೀರಿ ಅಂತ. ತೈಮೂರ್ ಲಂಗ್ ಮೊಘಲ್ ಸಾಮ್ರಾಟ್ನಾಗಿದ್ದ. ತೈಮೂರ್ ಲಂಗ್ ಹಿಂದೂಗಳ ಮಾರಣ ಹೋಮ ಮಾಡಿದ್ದಂತೆ, ದೆಹಲಿಯಲ್ಲಿ ಒಮ್ಮೆ 1,00,000ಕ್ಕೂ ಹೆಚ್ಚು ಜನರನ್ನು ಕೊಲ್ಲಿಸಿದ್ದಂತೆ, ಜಗತ್ತನ್ನೇ ವಶಕ್ಕೆ ಪಡೆಯುವ ಆಸೆ ಹೊಂದಿದ್ದಂತೆ ತೈಮೂರ್. ಇನ್ನು ವಿದೇಶದ ವಿಚಾರ ಬಂದಾಗ ಜೂಲಿಯಸ್ ಸೀಸರ್ ರೋಮನ್ ಸಾಮ್ರಾಟನಾಗಿದ್ದ. ನಾನೇ ದೇವರು ಅನ್ನುತ್ತಾ ಇದ್ದಂತ ಜೂಲಿಯಸ್ ಸೀಸರ್ ಜನರನ್ನ ಸಿಂಹದ ಪಂಜರದಲ್ಲಿ ಎಸೆಯುತ್ತಾ ಇದ್ದ ಕ್ರೂರಿಯಂತೆ. ಇನ್ನು ಮೊಹಮ್ಮದ್ ಗಜ್ನಿ, ನಾವು ಕೇಳದಂತ ಹೆಸರು, ಅಫ್ಘಾನಿಸ್ತಾನದ ಗಜ್ನಿಯಲ್ಲಿ ಜನಿಸಿದ್ದ ಕ್ರೂರಿ. ಗಜ್ನಿ ಸಾಮ್ರಾಜ್ಯ ಸುಲ್ತಾನನಾಗಿದ್ದ. 998 ರಿಂದ 1930ರವರೆಗೆ 1,000 ವರ್ಷಗಳ ಹಿಂದೆ ಆಳ್ವಿಕೆ ನಡೆಸಿದ ಸಾವಿರಾರು ಹಿಂದೂ ಮಂದಿರ ನಾಶ ಮಾಡಿದ್ದ. ಭಾರತ ಮೇಲೆ 18 ಬಾರಿ ದಾಳಿ ಮಾಡಿದ್ದ ಗಜ್ನಿ. 18 ಬಾರಿ. ಸೋಮನಾಥ ದೇವಾಲಯ ನಿಮಗೆ ಗೊತ್ತಿರಬಹುದು, ಅದ್ರ ಪುನರ್ಜೀವನ ಆಗಿದ್ದು 18 ಬಾರಿ. ಇನ್ನು ಅಡಾಲ್ಫ್ ಹಿಟ್ಲರ್, ಇತ್ತೀಚಿನ ದಿನಮಾನಗಳಲ್ಲಿ 2ನೇ ವರ್ಲ್ಡ್ ವಾರ್ 1933 ಜರ್ಮನಿ ಆಳಿದ್ದ ಹಿಟ್ಲರ್ 6 ವರ್ಷದಲ್ಲಿ 60 ಲಕ್ಷ ಯಹೂದಿಗಳ ಹತ್ಯೆ ಮಾಡಿದ್ದ. ಯಾರು ಯಹೂದಿಗಳಂದ್ರೆ ಇಸ್ರೇಲ್ ಅಲ್ಲಿ ಇದಾರಲ್ವಾ ಅವರೇ ಯಹೂದಿಗಳು. ಅಂದ್ರೆ ಯೇಸು ಕ್ರಿಸ್ತ ಹುಟ್ಟಿದ್ರಲ್ವಾ, ಯೇಸು ಕ್ರಿಸ್ತ ಕೂಡ ಯಹೂದಿನೇ. ಯೇಸು ಕ್ರಿಸ್ತ ನಂತರ ಕ್ರೈಸ್ತ ಧರ್ಮವನ್ನ ಆರಂಭ ಮಾಡ್ತಾರೆ. ಕ್ರಿಶ್ಚಿಯನ್ ಧರ್ಮ ಹುಟ್ಟುವುದಕ್ಕಿಂತ ಮೊದಲಿದ್ದಂತ ಧರ್ಮ ಯಹೂದಿ. ಅದಕ್ಕೊಂದು ಮಹತ್ವ ಇದೆ, ಸನಾತನ ಧರ್ಮದಷ್ಟೇ ಮಹತ್ವ ಇದೆ ಅಂತ ಅವ್ರು ಹೇಳ್ಕೊತಾರೆ. ಅದಕ್ಕಿಂತ ಮೊದಲಿದ್ದದ್ದು ಅಂತ ಹೇಳಿ 60 ಲಕ್ಷದಲ್ಲಿ 15 ಲಕ್ಷ ಮಕ್ಕಳೇ ಇದ್ರಂತೆ. ಅಡಾಲ್ಫ್ ಹಿಟ್ಲರ್ ಸರ್ಕಾರ. ಇನ್ನು ಮಹಾಕ್ರೂರಿ ಬೆನಿಟೋ ಮುಸೋಲಿನಿ, ಇಟಲಿಯ ಕ್ರೂರ ನಾಯಕ, ಲಕ್ಷ ಜನರನ್ನು ಹತ್ಯೆ ಮಾಡಿಸಿದ ಮುಸೋಲಿನಿ. ಇವರೆಲ್ಲ ನೆಗೆಟಿವ್ ವಿಚಾರಗಳಿಗೆ ಫೇಮಸ್. ಅಂಥದ್ರಲ್ಲಿ ನಮ್ಮ ದೇಶದಲ್ಲಿ ಎಂತೆಂಥ ನಾಯಕರು ಬಂದು ಹೋಗಿದ್ದಾರೆ. ಎಲ್ಲರಿಗೆ ಶಾಂತಿ ಬೋಧಿಸಂತ ಬುದ್ಧ, ಬಸವ, ಮಹಾತ್ಮ ಗಾಂಧಿ. ಅದರ ಪದೇ ಹೇಳ್ತಾ ಇರ್ತೀನಿ ನಾನು. ಇವೆಲ್ಲದರ ನಡುವೆ ಏನೋ ಬೆಂಕಿಯಲ್ಲಿ ಅರಳಿ ನಿಂತ ಅಂಬೇಡ್ಕರ್, ಆಮೇಲೆ ಭಗತ್ ಸಿಂಗ್, ಕತ್ತಿಗೆ ಪೆಟ್ಟಿಗೆ ಪೆಟ್ಟು ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಆಜಾದ್. ಭಾರತ ಎಲ್ಲವನ್ನೂ ನೋಡಿದೆ. ನೆಕ್ಸ್ಟ್ ಬನ್ನಿ, ಈಗೊಂದು